ಅಜ್ಜಿ ಮದುವೆಯಾದಾಗಿನಿಂದ ಇಲ್ಲಿಯವರೆಗಿನ ತನ್ನ ಪಯಣದ ಬಗ್ಗೆ ಹೇಳಿದರು. ಮೀರಾ ಮೌನವಾಗಿ ಅವರ ಮಾತುಗಳನ್ನು ಕೇಳುತ್ತಲೇ ಇದ್ದಳು. ಸಮಯ ಕಳೆಯುತ್ತಿತ್ತು. ಅಜ್ಜಿ ಮತ್ತು ಮೀರಾ ಒಳಗೆ ಬಂದರು. ಜಗುಲಿಯಿಂದ ಬಟ್ಟೆಯ ರಾಶಿಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದ ರಘುವನ್ನು ನೋಡಿದ ಮೀರಾ ಅವನ ಬಳಿಗೆ ಬಂದು, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ಸ್ವಲ್ಪ ಬಟ್ಟೆಗಳನ್ನು ಕೊಡಿ, ನಾನು ಕೊಂಡು ಹೋಗುತ್ತೇನೆ ಎಂದಳು. ರಘು, ಹೇ ಇಲ್ಲಕ್ಕ, ಇದು ಅಕ್ಷತ್ ಬಾಬಾನ ಬಟ್ಟೆಗಳು, ಇದನ್ನು ನಾನೇ ಕೊಂಡು ಹೋಗಬೇಕು. ಅವನ ವಸ್ತುಗಳನ್ನು ಯಾರೂ ಮುಟ್ಟುವುದು ಅವನಿಗೆ ಇಷ್ಟವಿಲ್ಲ ಎಂದನು. ಇದನ್ನು ಕೇಳಿದ ಮೀರಾಗೆ ತುಂಬ ವಿಚಿತ್ರ ಅನಿಸಿತು. ಇಷ್ಟಕ್ಕೂ ಈ ಅಕ್ಷತ್ ಯಾರು ಎಂದು ಯೋಚಿಸಲು ಪ್ರಾರಂಭಿಸಿದಳು. ನಿಮಗೆ ಏನಾದರೂ ಬೇಕಾ ಅಕ್ಕ, ಕೇಳಿದ ರಘು. ರಘುವಿನ ಧ್ವನಿ ಮೀರಾಳ ಭ್ರಮೆಯನ್ನು ಮುರಿದು, ಇಲ್ಲ ಎಂದು ನಿಧಾನವಾಗಿ ತಲೆ ಅಲ್ಲಾಡಿಸಿ ಅಲ್ಲಿಂದ ಅವಳು ಒಳಗೆ ಹೋದಳು. ಬಾಲ್ಕನಿಯಲ್ಲಿ ಕುಂಡಗಳಲ್ಲಿ ಗಿಡಗಳಿದ್ದವು. ಮೀರಾ ಅವುಗಳತ್ತ ಬಂದಳು. ಹಾಳಾದ ಎಲೆಗಳನ್ನು ತೆಗೆದು ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ನೀರು ಹಾಕತೊಡಗಿದಳು. ಅಜ್ಜ ಹೊರಗಿನಿಂದ ಬಂದು ಮೀರಾ ಇಷ್ಟೆಲ್ಲ ಕೆಲಸ ಮಾಡುವುದನ್ನು ಬಹಳ ಹೊತ್ತು ನೋಡುತ್ತಿದ್ದರು. ಮೀರಾ ಪ್ರೀತಿಯಿಂದ ಗಿಡಗಳಿಗೆ ನೀರುಣಿಸುತ್ತಿದ್ದಳು. ಅದನ್ನು ನೋಡಿ ಅಜ್ಜನ ಕಣ್ಣುಗಳಲ್ಲಿ ಸಮಾಧಾನದ ಅನುಭವವಾಗುತ್ತಿತ್ತು. ಅವರು ಮೀರಾಳ ಕಡೆ ನಡೆದು ಬಂದು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತು ಹೇಳಿದರು, ಬಹಳ ಸಮಯದ ನಂತರ ನಾನು ಒಬ್ಬ ವ್ಯಕ್ತಿಯನ್ನು ಆರಾಮವಾಗಿ ಕೆಲಸ ಮಾಡುವುದನ್ನು ನೋಡುತ್ತಿದ್ದೇನೆ. ಹೇ ತಾತ, ನೀವಾ? ಅಜ್ಜನ ಧ್ವನಿ ಕೇಳಿ ಮೀರಾ ಹೇಳಿದಳು. ನೀನು ಎಲ್ಲರಂತೆ ನನ್ನನ್ನು ತಾತ ಎಂದು ಕರೆಯುತ್ತೀಯ, ಹಾಗಾಗಿ ನನಗೆ ನೀನು ನಮ್ಮವರೇ ಎಂದು ಅನಿಸುತ್ತದೆ. ಅಂದ ಹಾಗೆ ನೀನು ಇವಾಗಷ್ಟೇ ಈ ಮನೆಗೆ ಬಂದಿದ್ದೀಯ, ಅಷ್ಟರಲ್ಲಿ ಕೆಲಸದಲ್ಲಿ ನಿರತರಾಗಿದ್ದೀಯ. ಅಜ್ಜ ತುಂಬ ಪ್ರೀತಿಯಿಂದ ಹೇಳಿದರು. ನನಗೆ ಇದೆಲ್ಲ ಕೆಲಸ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ತಾತ. ಗಿಡಗಳು ಕೂಡ ಮನುಷ್ಯರಂತೆ ಎಂದಳು ಮೀರಾ. ದುಃಖಿಯಾದವನು ಹೇಗೆ ಚೆನ್ನಾಗಿ ಕಾಣುವುದಿಲ್ಲವೋ ಹಾಗೆಯೇ ಬಾಡಿದ ಗಿಡವು ಚೆನ್ನಾಗಿ ಕಾಣುವುದಿಲ್ಲ, ಮತ್ತು ಬಾಡಿದ ಗಿಡವನ್ನು ಮನೆಯಲ್ಲಿ ಇಡುವುದು ಒಳ್ಳೆಯದಲ್ಲ ಎಂದು ನನ್ನ ತಾಯಿ ಹೇಳುತ್ತಿದ್ದರು. ಮೀರಾ ಗಿಡದ ಮೇಲಿನ ಚಿಕ್ಕ ಹೂವನ್ನು ಮುದ್ದಿಸುತ್ತಾ ಮೆಲುದನಿಯಲ್ಲಿ ಹೇಳಿದಳು, ನೀನು ತುಂಬ ಬುದ್ಧಿವಂತ ಹುಡುಗಿ. ಅಕ್ಷತ್ ಈ ಗಿಡಗಳನ್ನು ತಂದಿದ್ದನು. ಕಳೆದ ವರ್ಷ ನಾವೆಲ್ಲರೂ ತಿರುಗಾಡಲು ಬನಾರಸ್ಸಿಗೆ ಹೋಗಿದ್ವಿ. ಅಲ್ಲಿಂದ ಹಿಂತಿರುಗುವಾಗ ಅವನು ಅವುಗಳನ್ನು ಖರೀದಿಸಿದನು. ಇದು ಬೇರೆ ವಿಷಯ. ಅದನ್ನು ಮನೆಗೆ ತಂದ ನಂತರ ಆ ನಾಲಾಯಕ ಮನುಷ್ಯ ಅದನ್ನು ಸರಿಯಾಗಿ ನೋಡಿಕೊಳ್ಳಲೇ ಇಲ್ಲ ಎಂದರು ತಾತ. ಅಜ್ಜನ ಬಾಯಿಯಿಂದ ಅಕ್ಷತ್ನ ಹೆಸರು ಕೇಳಿ ಮೀರಾಳ ಮನದಲ್ಲಿ ಮತ್ತೆ ಅದೇ ಎರಡು ಕಣ್ಣುಗಳು ಕಣ್ಣ ಮುಂದೆ ಓಡಾಡತೊಡಗಿದವು. ಅವಳು ಮೌನವಾಗಿರುವುದನ್ನು ನೋಡಿ ಅಜ್ಜ ಹೇಳಿದರು, ನೀನು ಮಾಡು, ನಾನು ಹೊರಡುತ್ತೇನೆ. ಅಜ್ಜ ಅಲ್ಲಿಂದ ಹೊರಟು ಹೋದರು. ಅಲ್ಲೇ ಕುಳಿತ ಮೀರಾ ಅಕ್ಷತ್ನ ಬಗ್ಗೆ ಯೋಚಿಸತೊಡಗಿದಳು. ಬೆಳಗ್ಗಿನಿಂದ ನಿರಂತರವಾಗಿ ಕೇಳುತ್ತಿದ್ದ ಹೆಸರು, ಆದರೆ ಅವಳು ಅವನು ಯಾರೆಂದು ನೋಡಿರಲಿಲ್ಲ. ಮೀರಾ, ಅಲ್ಲಿ ಏನು ಮಾಡುತ್ತಿದ್ದೀಯಾ? ನಿಧಿ ಕೈಯಲ್ಲಿ ಒಂದಿಷ್ಟು ಬ್ಯಾಗುಗಳನ್ನು ಹಿಡಿದುಕೊಂಡು ಹೊರಗಿನಿಂದ ಬರುತ್ತಲೇ ಕೇಳಿದಳು. ನಿಧಿಯನ್ನು ನೋಡಿದ ಮೀರಾ ಎದ್ದು ಕೈ ತೊಳೆದು ಹಾಲ್ಗೆ ಬಂದಳು. ಮೀರಾ ನಿಧಿ ಬಳಿ ಬಂದಾಗ ಅವಳು ಅವಳ ಕಡೆಗೆ ನೋಟ್ಬುಕ್ ಅನ್ನು ಕೊಡುತ್ತಾ, ಇದು ನಿನ್ನ ಬಾಕಿ ಇದ್ದ 1 ತಿಂಗಳ ನೋಟ್ಸ್ ಎಂದಳು ನಿಧಿ. ಮೀರಾ ಆಶ್ಚರ್ಯದಿಂದ, ನೀನು ಇವುಗಳನ್ನು ಎಲ್ಲಿಂದ ಪಡೆದುಕೊಂಡೆ ಕೇಳಿದಳು. ನಿಧಿ, ಇವತ್ತು ಮಾರ್ಕೆಟ್ನಲ್ಲಿ ವಿನೀತ್ನನ್ನು ಭೇಟಿಯಾದೆ. 1 ತಿಂಗಳಿನಿಂದ ಮೀರಾ ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿದಾಗ ಅವನು ಖುಷಿಯಿಂದ ತನ್ನ ನೋಟ್ಸ್ಗಳನ್ನು ಕೊಟ್ಟಿದ್ದಾನೆ. ಯಾಕೆ ಹಾಗೆ ಮಾಡಿದೆ? ಅವನಿಂದ ನೋಟ್ಸ್ ತೆಗೆದುಕೊಳ್ಳಬಾರದಿತ್ತು ಎಂದು ಮೀರಾ ಗಂಭೀರವಾಗಿ ಹೇಳಿದಳು. ಓಹ್ ಕಮಾನ್ ಮೀರಾ, ವಿನೀತ್ ನಿನ್ನನ್ನು ಇಷ್ಟಪಡುತ್ತಾನೆ ಎಂದು ಎಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿಯೇ ಅವನು ತನ್ನ ನೋಟ್ಸ್ಗಳನ್ನು ನಿನಗೆ ಕೊಟ್ಟಿದ್ದಾನೆ ಎಂದಳು ನಿಧಿ. ನಾಳೆಯೇ ಇದನ್ನು ಅವನಿಗೆ ಹಿಂತಿರುಗಿಸುತ್ತೇನೆ ಎಂದಳು ಮೀರಾ. ಅದಕ್ಕೆ ನಿಧಿ, ನಿನ್ನ ಇಷ್ಟ ಎಂದಳು. ಮೀರಾ ಪುಸ್ತಕವನ್ನು ಮೇಜಿನ ಮೇಲೆ ಇರಿಸಿ ನಿಧಿಯ ಪಕ್ಕದಲ್ಲಿ ಕುಳಿತಳು. ನಿಧಿ ಬ್ಯಾಗಿನಿಂದ ಚಾಕೊಲೇಟ್ ಪ್ಯಾಕೆಟ್ ತೆಗೆಯುತ್ತಾ ಹೇಳಿದಳು, ನೀನು ತಿನ್ನುತ್ತೀಯಾ ಕೇಳಿದಳು. ಮೀರಾ, ನನಗೆ ಚಾಕೊಲೇಟ್ ಇಷ್ಟವಿಲ್ಲ ಗೊತ್ತಾ ಎಂದಳು. ಅದಕ್ಕೆ ನಿಧಿ, ನೀನು ಪ್ರಪಂಚದ 8ನೇ ಅದ್ಭುತ, ಅಕ್ಷತ್ ಅಣ್ಣನ ಹಾಗೆ ಎಂದಳು. ಅಂದರೆ ಏನು ನಿನ್ನ ಮಾತಿನ ಅರ್ಥ ಎಂದು ಕೇಳಿದಳು ಮೀರಾ. ನೀನು ಜಗತ್ತಿನ ಮೊದಲ ಚಾಕೊಲೇಟ್ ಇಷ್ಟಪಡದ ಹುಡುಗಿ ಇರಬೇಕು. ಅದೇನೇ ಇರಲಿ, ಇದನ್ನು ಅಕ್ಷತ್ ಅಣ್ಣನಿಗೆ ತಂದಿದ್ದೇನೆ. ಅವನಿಗೆ ಡಾರ್ಕ್ ಚಾಕೊಲೇಟ್ ತುಂಬ ಇಷ್ಟ ಎಂದಳು ನಿಧಿ. ಇಷ್ಟೊತ್ತಿಗಾಗಲೇ ಎಲ್ಲರ ಬಾಯಿಂದಲೂ ಅಕ್ಷತ್ ಎನ್ನುವ ಹೆಸರು ಕೇಳಿ ಕೇಳಿ ಸುಸ್ತಾಗಿದ್ದ ಮೀರಾ ಈ ಬಾರಿ ಅಕ್ಷತ್ನ ಹಾಗೆ ಎಂದು ಬಣ್ಣಿಸಿದ್ದಳು ನಿಧಿ. ಮೀರಾ ಅಲ್ಲಿಂದ ಎದ್ದು ಹೋದಳು. ನಿಧಿಗೆ ತುಂಬ ಆಶ್ಚರ್ಯವಾಯಿತು. ಮೀರಾ ಹೊರಡುವಾಗ ಅವಳ ಬಾಯಿಯಿಂದ ಆಶ್ಚರ್ಯದ ಮಾತುಗಳು ಹೊರಬಿದ್ದವು. ಈಗ ಇವಳಿಗೆ ಏನಾಯಿತು? ಇರಲಿ, ಮೊದಲು ನಾನು ಈ ಚಾಕೊಲೇಟ್ ತಿನ್ನುತ್ತೇನೆ, ನಂತರ ಕೇಳುತ್ತೇನೆ ಎಂದು ನಿಧಿ ಇನ್ನೊಂದು ತುಂಡನ್ನು ಬಾಯಿಗೆ ಹಾಕಿಕೊಂಡಳು. ಆಗಲೇ ಸಂಜೆಯಾಗಿತ್ತು. ಚಳಿಯೂ ಹೆಚ್ಚುತ್ತಿತ್ತು. ಮೀರಾ ಕಬೋರ್ಡ್ನಲ್ಲಿಟ್ಟಿದ್ದ ತನ್ನ ಕ್ರೀಮ್ ಕಲರ್ ಸ್ವೆಟರ್ ತೆಗೆದು ಹಾಕಿಕೊಂಡು ಕೆಳಗೆ ಬಂದಳು. ಅಜ್ಜಿ ಪೂಜಾ ಕೋಣೆಯಲ್ಲಿ ಸಂಜೆ ಆರತಿ ಮಾಡುತ್ತಿದ್ದರು. ಅಜ್ಜ ಹಾಲ್ನಲ್ಲಿ ಕುಳಿತು ಟಿವಿಯಲ್ಲಿ ನ್ಯೂಸ್ ನೋಡುತ್ತಿದ್ದರು. ಅಜ್ಜಿ ಪೂಜೆ ಮಾಡುವಾಗ ಅಡ್ಡಿಪಡಿಸುತ್ತಿದ್ದರು. ಆದರೆ ಅಜ್ಜ ಕಿವಿಯಲ್ಲಿ ಸ್ವಲ್ಪ ಕೂಡ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಈ ದೃಶ್ಯ ನೋಡಿ ಮೀರಾ ಮುಗುಳ್ನಕ್ಕಳು. ರಘು ಹಾಲ್ನಿಂದ ಸ್ವಲ್ಪ ದೂರದಲ್ಲಿರುವ ಡೈನಿಂಗ್ ಏರಿಯಾದಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಪ್ಲೇಟ್ಗಳನ್ನು ಕ್ಲೀನ್ ಮಾಡುತ್ತಿದ್ದ.
ಅವನ ಗಮನವು ಮೇಜಿನ ಕೆಲಸದ ಮೇಲೆ ಕಡಿಮೆ, ಟಿವಿಯ ಸುದ್ದಿಯ ಮೇಲೆ ಹೆಚ್ಚು, ಮತ್ತು ಅವನ ಮುಖಭಾವವು ಅದಕ್ಕೆ ತಕ್ಕಂತೆ ಬದಲಾಗುತ್ತಿತ್ತು. ಮೀರಾ ಅವನ ಹತ್ತಿರ ಬಂದು ಸನ್ನೆಗಳೊಂದಿಗೆ ಅವನನ್ನು ಅಲ್ಲೇ ಕುಳಿತು ಟಿವಿ ನೋಡುವಂತೆ ಹೇಳಿ ಅವನ ಕೈಯಿಂದ ಬಟ್ಟೆಯನ್ನು ತೆಗೆದುಕೊಂಡು ತಟ್ಟೆಯನ್ನು ತಾನೇ ಒರೆಸಲು ಪ್ರಾರಂಭಿಸಿದಳು. ಮೀರಾಳ ಈ ವರ್ತನೆಗೆ ರಘು ಮುಗುಳ್ನಕ್ಕನು. ಅಲ್ಲಿಂದ ಮೀರಾ ಅಡುಗೆ ಮನೆಯ ಕಡೆಗೆ ಬಂದು ಬಾಗಿಲಲ್ಲಿ ನಿಂತಳು. ಬಾಗಿಲಲ್ಲಿ ನಿಂತಿದ್ದ ಅವಳನ್ನು ನೋಡಿ ರಾಧಾರವರು ಹೇಳಿದರು, ಯಾಕೆ ಹೊರಗೆ ನಿಂತಿದ್ದೀಯಾ? ಮೀರಾ ಏನನ್ನೂ ಹೇಳಲಿಲ್ಲ. ಬಹುಶಃ ಅವಳು ಅದನ್ನು ಹೇಳಲು ಹಿಂಜರಿಯುತ್ತಿದ್ದಳು. ಅವಳ ಮುಖ ನೋಡಿದ ರಾಧಾ ಅವಳ ಸಮಸ್ಯೆ ಅರ್ಥ ಮಾಡಿಕೊಂಡು ಹೇಳಿದರು, ನಾವು ಬ್ರಾಹ್ಮಣರು ಮತ್ತು ನೀನು ರಜಪೂತ ವಂಶದವಳು. ನಾವು ಅಡುಗೆ ಮನೆಯೊಳಗೆ ಬರಬೇಕೇ ಅಥವಾ ಬೇಡವೇ ಎಂದು ನೀನು ಯೋಚಿಸುತ್ತಿರಬೇಕು. ಇದು ವಿಷಯ ಅಲ್ಲವೇ ಎಂದರು. ಅದಕ್ಕೆ ಮೀರಾ, ಹೌದು, ನಾವು ಖಂಡಿತವಾಗಿಯೂ ರಜಪೂತರು, ಆದರೆ ನಾವು ಸಸ್ಯಾಹಾರಿಗಳು ಎಂದಳು. ತೊಂದರೆಯಿಲ್ಲ, ಒಳಗೆ ಬರಬಹುದು ಎಂದರು ರಾಧಾ. ಮೀರಾ ಒಳಗೆ ಬಂದಳು. ಅಡಿಗೆ ಕೋಣೆ ತುಂಬ ದೊಡ್ಡದಾಗಿತ್ತು. ಎಲ್ಲ ಸಾಮಾನುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿಡಲಾಗಿತ್ತು. ಅಡಿಗೆ ಕೋಣೆ ನೋಡಿದ ಮೇಲೆ ಮೀರಾಗೆ ಇಷ್ಟು ವಿಷಯ ತಿಳಿಯಿತು. ರಾಧಾರವರಿಗೆ ಸ್ವಚ್ಛತೆ ಎಂದರೆ ಇಷ್ಟ ಎಂದು. ಅಡುಗೆ ಮನೆಯಲ್ಲಿ ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಆಗ ಅವಳ ಕಣ್ಣು ಅವಳ ಮುಂದೆ ಕಪಾಟಿನಲ್ಲಿಟ್ಟಿದ್ದ ಕಾಫಿ ಮಗ್ ಮೇಲೆ ಬಿದ್ದಿತ್ತು. ಮೀರಾ ಅದನ್ನು ಎತ್ತಿಕೊಂಡಳು. ಅದರ ಮೇಲೆ ಯಾವುದೋ ಹುಡುಗನ ಚಿತ್ರವಿತ್ತು, ಆದರೆ ಅವನ ಮುಖ ಕಾಣಿಸುತ್ತಿರಲಿಲ್ಲ. ಅವನು ತನ್ನ ಕೈಯಿಂದ ತನ್ನ ಮುಖವನ್ನು ಸಂಪೂರ್ಣವಾಗಿ ಮುಚ್ಚಿದ್ದನು. ಅವನ ಕಣ್ಣುಗಳು ಮಾತ್ರ ಗೋಚರಿಸುತ್ತಿತ್ತು. ಮೀರಾ ಅದನ್ನು ತಿರುಗಿಸಿ ನೋಡಿದಳು. ಅದರ ಮೇಲೆ ಒಂದು ಸಂದೇಶ ಬರೆದಿತ್ತು. ಮೈ ಐಸ್ ಆರ್ ಇನಫ್ ಫಾರ್ ಯು ಟು ಫಾಲ್ ಇನ್ ಲವ್ ವಿತ್ ಮೀ ಎಂದು ಇಂಗ್ಲಿಷ್ನಲ್ಲಿ ಬರೆದಿತ್ತು. ಅಂದರೆ, ನೀನು ನನ್ನ ಪ್ರೀತಿಯಲ್ಲಿ ಬೀಳಲು ನನ್ನ ಕಣ್ಣುಗಳೇ ಸಾಕು. ಅದನ್ನು ಓದಿದಾಗ ಮೀರಾಗೆ ತುಂಬ ವಿಚಿತ್ರ ಅನಿಸಿತು. ತಿರುಗಿದ ತಕ್ಷಣ ರಾಧಾ ಹಿಂದೆ ನಿಂತಿದ್ದರು. ಮೀರಾ ಹೇಳುವುದಕ್ಕಿಂತ ಮುಂಚೆಯೇ ಮಗ್ನ ಚಿತ್ರದ ಕಡೆಗೆ ತೋರಿಸುತ್ತಾ ಹೇಳಿದರು, ನನ್ನ ಕಿರಿಯ ಮಗ ಅಕ್ಷತ್ ಫೋಟೋ ತೆಗೆಸಿಕೊಳ್ಳುವುದು ಅವನಿಗೆ ಇಷ್ಟವಿಲ್ಲ. ಇದನ್ನು ನಿಧಿ ತನ್ನ ಕೊನೆಯ ಹುಟ್ಟುಹಬ್ಬದಂದು ತೆಗೆದುಕೊಂಡು ಅವನಿಗೆ ಉಡುಗೊರೆಯಾಗಿ ನೀಡಿದ್ದಳು ಎಂದರು. ಮೀರಾ ಮತ್ತೆ ಅಕ್ಷತ್ ಬಗ್ಗೆ ಹೊಸ ವಿಷಯವನ್ನು ಕೇಳಿದಳು. ಒಳಗೊಳಗೆ ಕಿರಿಕಿರಿಯೂ ಆಗಿತ್ತು. ಮೀರಾ ಮೌನವಾಗಿರುವುದನ್ನು ನೋಡಿ ರಾಧಾ ಹೇಳಿದರು, ಇದನ್ನು ಅಲ್ಲಿ ಹಾಕು ಎಂದರು. ಹೇಗೆ ನಾವು ಯಾವುದೇ ವಸ್ತುವನ್ನು ಬಿಸಾಡುವಂತೆ ಮೀರಾ ತಿರುಗಿ ಜೋರಾಗಿ ಕೈ ಕೊಡವಿದಳು. ರಾಧಾರವರು ತರಕಾರಿ ಕತ್ತರಿಸುವುದರಲ್ಲಿ ನಿರತರಾಗಿದ್ದರು. ಮೀರಾ, ನಾನು ನಿಮಗೆ ಸಹಾಯ ಮಾಡಬಹುದಾ ಕೇಳಿದಳು. ಅದಕ್ಕೆ ರಾಧಾ, ಇಲ್ಲ ಪುಟ್ಟ, ನಾನು ಎಲ್ಲವನ್ನೂ ಮಾಡಿದ್ದೇನೆ. ನಾನು ಅಜ್ಜನಿಗೆ ಏನಾದರೂ ಮಾಡಬೇಕೆಂದುಕೊಂಡಿದ್ದೇನೆ. ನೀನು ಏನಾದರೂ ಟೀ ಕಾಫಿ ತಗೋತೀಯಾ ಕೇಳಿದರು. ಇಲ್ಲ ಆಂಟಿ, ನಾನು ನಿಮಗೆ ಏನಾದರೂ ಸಹಾಯ ಮಾಡಿದ್ದರೆ ಇಷ್ಟಪಡುತ್ತಿದ್ದೆ. ಹೇಗಿದ್ದರೂ ನಾನು ಬಂದಾಗಿನಿಂದ ನಾನು ಅತಿಥಿಯಂತೆ ಇದ್ದೇನೆ ಎಂದಳು ಮೀರಾ. ಹೋ, ಆಗ ಸರಿ. ಹಾಗಿದ್ದರೆ ಒಂದು ಕೆಲಸ ಮಾಡು. ಅಲ್ಲಿ ಇಟ್ಟಿದ್ದ ಹಸಿ ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕತ್ತರಿಸಿ. ಅಕ್ಷತ್ಗೆ ತೆಂಗಿನಕಾಯಿ ಚಟ್ನಿ ತುಂಬ ಇಷ್ಟ, ಅವನಿಗೆ ಖುಷಿಯಾಗುತ್ತೆ ಎಂದರು ರಾಧಾ. ಮೀರಾ ಸರಿ. ಚಾಕುವನ್ನು ಎತ್ತಿಕೊಂಡು ತೆಂಗಿನಕಾಯಿ ಕಡೆಗೆ ತೆರಳಿದಳು. ತೆಂಗಿನಕಾಯಿಯ ತುಂಡನ್ನು ಎತ್ತಿಕೊಂಡು ಅದರ ಮೇಲೆ ಚಾಕುವನ್ನು ಎತ್ತಿ ಎತ್ತಿ ಬೀಸತೊಡಗಿದು ನೋಡಿದರೆ ತೆಂಗಿನಕಾಯಿಯಲ್ಲ, ಅಕ್ಷತ್ನ ಕೊರಳನ್ನೇ ತುಂಡರಿಸುವಂತೆ ಭಾಸವಾಗುತ್ತಿತ್ತು. ಬಹುಶಃ ಈ ಒಂದು ಹೆಸರು ಇಂದು ಅವಳನ್ನು ಕಾಡಿದಷ್ಟು ಅವಳ ಜೀವನದಲ್ಲಿ ಯಾರೂ ತೊಂದರೆ ಕೊಟ್ಟಿರಲಿಲ್ಲವೇನೋ. ಮೀರಾಗೆ ತುಂಬ ತೊಂದರೆ ಕೊಟ್ಟವನೇ ಅವಳ ಮುಂದೆ ಬಂದರೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮೀರಾ ತೆಂಗಿನಕಾಯಿ ಚೂರು ಮಾಡಿ ಹೊರಗೆ ಬಂದಳು. ಅವಳು ರಾಧಾಗೆ ಡೈನಿಂಗ್ ಟೇಬಲ್ ಮೇಲೆ ಊಟವನ್ನು ಇಡಲು ಸಹಾಯ ಮಾಡಿದಳು. ನಂತರ ಅವಳ ಕೈ ಮತ್ತು ಮುಖವನ್ನು ತೊಳೆಯಲು ಹೋದಳು. ಮುಖ ತೊಳೆದ ನಂತರ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಾಗ ಅವಳ ಮುಖದಲ್ಲಿ ಸಂಕಟದ ಅಭಿವ್ಯಕ್ತಿಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಟವೆಲ್ನಿಂದ ಮುಖ ಒರೆಸುತ್ತಾ ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಹೇಳತೊಡಗಿದಳು, ಇದೇನು ಅಕ್ಷತ್, ಮನೆಯಲ್ಲಿ ಎಲ್ಲರ ಬಾಯಲ್ಲಿ ಅವನ ಹೆಸರು. ಎಲ್ಲರೂ ಅವನ ಸಂತೋಷದ ಬಗ್ಗೆ ಮಾತನಾಡುತ್ತಾರೆ. ಇದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ನಾನು ಏನನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಿಲ್ಲವೇ? ತದನಂತರ ಅವನ ಈ ವಿಚಿತ್ರ ಆಲೋಚನೆಗಳು. ಅಷ್ಟಕ್ಕೂ ಈ ಅಕ್ಷತ್ ಯಾರು? ಮೀರಾ ಜೊತೆಗೆ ನಿಮಗೂ ಅಕ್ಷತ್ಗೆ ಏನಾಗಿದೆ ಎಂದು ಯೋಚಿಸುತ್ತಿರಬೇಕು. ನೀವೆಲ್ಲರೂ ನಮ್ಮ ಮೀರಾಳಂತೆಯೇ ನಮ್ಮ ಅಕ್ಷತ್ನನ್ನು ಭೇಟಿಯಾಗಲು ಉತ್ಸುಕರಾಗಿರುತ್ತೀರಾ. ನಿಧಿ ಮನೆಯಲ್ಲಿ ಮೀರಾ ಮೊದಲ ದಿನ ಮನೆಯ ಬಹುತೇಕ ಎಲ್ಲ ಸದಸ್ಯರನ್ನು ಭೇಟಿಯಾಗಿದ್ದಳು. ಆದರೆ ಅವಳು ಅಕ್ಷತ್ ಬಗ್ಗೆ ಕೆಲವು ಸದಸ್ಯರ ಬಾಯಿಂದ ಮಾತ್ರ ಕೇಳಿದ್ದಳು. ಒಳಗೊಳಗೆ ಅವನನ್ನು ಭೇಟಿಯಾಗಲು ಕಾತರಳಾಗಿದ್ದಳು. ಈಗ ಇವರಿಬ್ಬರು ಹೇಗೆ ಭೇಟಿಯಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ಮುಂದುವರಿಯುವುದು.